ಭಾರತದ ಟಾಪ್ 100ರ ಶ್ರೇಯಾಂಕಿತ ವಿದ್ಯಾಸಂಸ್ಥೆಗಳಲ್ಲಿ ಕಲಿಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಕನಸಾಗಿರುತ್ತೆ, ಪೋಷಕರ ಆಸೆಯೂ ಕೂಡ ಆಗಿರುತ್ತೆ. ಆದರೆ ಖರ್ಚು ಜಾಸ್ತಿ ಆಗಿರುತ್ತೆ. ಪ್ರವೇಶ ಪರೀಕ್ಷೆಗಳನ್ನು ಬರೆದು ಅವರು ಸೀಟನ್ನು ಪಡಿತಾರೆ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟನ್ನು ಪಡಿತಾರೆ. ಇದೆಲ್ಲವೂ ಕೂಡ ದುಬಾರಿ ಆಗಿರುತ್ತೆ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಆದರೆ ಗುಜರಾತ್ನ ರಾಜ್ಕೋಟ್ನಲ್ಲಿರುವಂತಹ ಮಾರ್ವಾಡಿ ಯೂನಿವರ್ಸಿಟಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರುವ ಭಾರತದ ಟಾಪ್ 100ರ ಶ್ರೇಯಾಂಕಿತ ವಿದ್ಯಾಸಂಸ್ಥೆಗಳಲ್ಲಿ ಮೊದಲನೆಯದು. ಸೊ ಈ ವಿದ್ಯಾಸಂಸ್ಥೆಯ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕದ ಪ್ರತಿನಿಧಿಯಾಗಿರುವಂಥ ರಮಾನಂದ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಮೊದಲಿಗೆ ಹೇಳಿ ಮಾರ್ವಾಡಿ ಯೂನಿವರ್ಸಿಟಿಯ ಬಗ್ಗೆ. ಎಲ್ಲಿದೆ ಮಾರ್ವಾಡಿ ಯೂನಿವರ್ಸಿಟಿ? ಗುಜರಾತ್ ರಾಜ್ಯದ ರಾಜ್ಕೋಟ್ ಎಂಬ ಒಂದು ಸಿಟಿಯಲ್ಲಿದೆ. ಈ ವಿದ್ಯಾಸಂಸ್ಥೆ ತಾನೂ ಬೆಳೀಬೇಕು, ತನ್ನವರನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ಅದರ ಮಾಲೀಕರು ತಯಾರಿಸಿದಂತಹ ಒಂದು ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಷ್ಠಿತ ಮಕ್ಕಳು, ಅದರ ಜೊತೆಗೆ ಒಂದು ಮಧ್ಯಮ ವರ್ಗದ ಮಕ್ಕಳಿಗೂ ಕಲಿಯುವಂಥ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯು ಪ್ರತಿಷ್ಠಿತ ಮಾರ್ವಾಡಿ ಚಂದ್ರಾನ ಗ್ರೂಪ್ ಎಂಬ ಸಂಸ್ಥೆಯ ಮಾಲೀಕರ ಒಡನಾಟದಿಂದ ಬೆಳೆದು ಬಂದಂತಹ ಸಂಸ್ಥೆ. ಗ್ರೂಪ್ ಭಾರತ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಇರುವಂತಹ ಒಂದು ಪ್ರತಿಷ್ಠಿತ ಶೇರ್ ಮಾರ್ಕೆಟ್ ಸಂಸ್ಥೆ. ಅವರು ವಿದ್ಯಾಭ್ಯಾಸವನ್ನು ಯಾವ ರೀತಿಯಲ್ಲಿ ಮಕ್ಕಳಿಗೆ ಅದನ್ನು ಉಣಬಡಿಸಬೇಕು ಎಂಬ ಚಿಂತನೆಯಿಂದ ಕಟ್ಟಿದ್ದಂತಹ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ನಾನು ಮೊದಲೇ ತಿಳಿಸಿದಂಗೆ ಇದು ರಾಜ್ಕೋಟಲ್ಲಿ ಇರುವಂತಹ ಒಂದು ದೊಡ್ಡ ಯೂನಿವರ್ಸಿಟಿ. ಓಕೆ, ಕರ್ನಾಟಕದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದ್ದಾವೆ. ನಾವು ಯಾಕೆ ಗುಜರಾತ್ನ ನಮ್ಮ ಮಾರ್ವಾಡಿ ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡಿಕೊಳ್ಬೇಕು? ಏನಿದೆ ಸ್ಪೆಷಾಲಿಟಿ? ಒಂದು ವಿಭಿನ್ನವಾದ ಪ್ರಶ್ನೆ. ಯಾಕಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಾವು ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡುವಾಗ ಪ್ರತಿಯೊಂದು ರಾಜ್ಯದಲ್ಲಿಯೂ ವಿದ್ಯಾಸಂಸ್ಥೆಗಳು ಇಂದಿನ ಮಾರ್ಕೆಟಲ್ಲಿ ಬೆಳೆದು ಬರ್ತಾ ಇದೆ. ಹೌದು. ಈ ಬೆಳೆದು ಬರುವಂತಹ ಸಂದರ್ಭದಲ್ಲಿ ಈ ನಾವು ಪ್ಯಾರೆಂಟ್ಸ್ ಮಕ್ಕಳ ಭವಿಷ್ಯವನ್ನು ಮುಂದಿನ ಜನಾಂಗಕ್ಕೆ ಹೆಂಗೆ ಕೊಂಡೋಗಬೇಕು ಅಂತ ಒಂದು ಚಿಂತನೆಯನ್ನು ಪ್ರತಿಯೊಬ್ಬ ತಂದೆ ತಾಯಿಯೂ ಮಾಡುವಂತಹ ಸಂದರ್ಭ. ಹಿಂದಿನ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸಕ್ಕೆ ಅಷ್ಟು ಒಂದು ಪ್ರಧಾನ ಅಂಗವನ್ನು ನಾವು ನೀಡ್ತಾ ಇರಲಿಲ್ಲ. ಮಕ್ಕಳು ವಿದ್ಯಾಭ್ಯಾಸ ಮಾಡಿದರೆ ಸಾಕಂತ. ಹಾಗಾದರೆ ಇಲ್ಲ. ಈಗಿನ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸವೆಂಬುದು ಮಹೋನ್ನತ ಘಟ್ಟ, ಎಲ್ಲರಿಗೂ ವಿದ್ಯೆ ಬೇಕು. ಅದರ ಜೊತೆಗೆ ತಂದೆ ತಾಯಿಯರು ತಾವು ಒಂದು ಉನ್ನತ ಯೂನಿವರ್ಸಿಟಿಲಿ ನಮ್ಮ ಮಕ್ಕಳು ಅಲ್ಲಿ ಹೋಗಿ ಓದಬೇಕು, ಕಲಿಬೇಕು ಎಂಬ ಆಸೆ. ಈ ಮಾರ್ವಾಡಿ ಯೂನಿವರ್ಸಿಟಿ ನೀವು ಬೇರೆ ಎಲ್ಲ ಸಂಸ್ಥೆಗಳಿಗೆ ಹೋಲಿಕೆ ಮಾಡುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು ಉನ್ನತ ಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ನಾವು ಕೊಡುವಂಥ ಶುಲ್ಕ ತುಂಬ ಕಡಿಮೆ ಇರಬೇಕು ಅಂತ ಬಯಸ್ತಾರೆ ಪೋಷಕರು. ತುಂಬ ಕಡಿಮೆ ಬೆಲೆಯಲ್ಲಿ ಉನ್ನತ ವಿದ್ಯಾಭ್ಯಾಸ ಹೇಗೆ ಕೊಡಬೇಕು? ಯಾಕಂದರೆ ಯೂನಿವರ್ಸಿಟಿ ವಿದ್ಯಾಭ್ಯಾಸ ಎಲ್ಲ ಕಡೆ ನಿಮಗೆ ಯೂನಿವರ್ಸಿಟಿ ಇದೆ. ಆದರೆ ಒಂದು ಒಳ್ಳೆಯ ಯೂನಿವರ್ಸಿಟಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ ಮೇಲೆ ತಾವು ಮುಂದಿನ ವಿದ್ಯಾಭ್ಯಾಸ ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಿನ್ನ ಮೌಲ್ಯ, ಜೀವನದ ಮೌಲ್ಯ ಅಡಕವಾಗೋದು ಆ ವಿದ್ಯಾಸಂಸ್ಥೆಯಿಂದ ಬರುವಂಥ ಸಂದರ್ಭ. ಸೊ ಆ ಸಂದರ್ಭದಲ್ಲಿ ಇವತ್ತಿನ ಪ್ರಧಾನ ಘಟ್ಟದಲ್ಲಿ ಮಾರ್ವಾಡಿ ಯೂನಿವರ್ಸಿಟಿ ನಮ್ಮ ಭಾರತ ದೇಶದ, ನೀವು 100 ಸಂಸ್ಥೆಗಳನ್ನು ತಗೊಂಡ್ರೆ, ಭಾರತ ದೇಶದಲ್ಲಿರೋ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಭಾರತ ದೇಶದಲ್ಲಿ 100 ವಿದ್ಯಾಸಂಸ್ಥೆಗಳಲ್ಲಿ 23ನೇ ಸ್ಥಾನದಲ್ಲಿರುವಂಥ ಒಂದು ಮಹೋನ್ನತ ವಿದ್ಯಾಸಂಸ್ಥೆ ಮಾರ್ವಾಡಿ ಯೂನಿವರ್ಸಿಟಿ ರಾಜ್ಕೋಟ್. ಅದಕ್ಕಾಗಿ ಇಲ್ಲಿರುವಂತಹ ಶುಲ್ಕ ನಾವು ನೋಡೋದು, ನಾನು ಮುಂದೆ ಹೇಳಿದಂಗೆ ಅದರ ಶುಲ್ಕವನ್ನು ಪರಿಗಣನೆ ತಗೊಳ್ತಾರೆ. ಒಬ್ಬ ತಂದೆ ತಾಯಿಯಾದವರು ಮೊದಲಿಗೆ ನೋಡೋದು ನಮ್ಮಿಂದ ನಮ್ಮ ಮಕ್ಕಳಿಗೆ ಯಾವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಕೊಡಬಹುದು, ಕೊಡುವಂಥದ್ದು ನನಗೆ ಎಷ್ಟು ಅದರ ಬಗ್ಗೆ ಕೊಡುವಂಥ ನನ್ನಲ್ಲಿ ತಾಕತ್ತಿರಬೇಕಲ್ಲ. ಫೈನಾನ್ಷಿಯಲಿ ವೆರಿ ಇಂಪಾರ್ಟೆಂಟ್. ಸೊ ನನ್ನ ತಾಕತ್ತು ಎಷ್ಟುಂಟು ನಾನು ಅಷ್ಟು ಮಾತ್ರ ಕೊಡ್ಬೋದು. ಅದಕ್ಕಾಗಿ ಅಂಥ ಸಂದರ್ಭದಲ್ಲಿ ಹುಡುಕುವಾಗ ಈ ಒಂದು ಪ್ರತಿಷ್ಠಿತ ಸಂಸ್ಥೆ ಬೇರೆ ಯೂನಿವರ್ಸಿಟಿಗೆ ನೀವು ಕಂಪೇರ್ ಮಾಡುವುದಾದರೆ ನಿಮಗೆ ಬರುವಂಥ ಶುಲ್ಕದಲ್ಲಿ 50% ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಜೊತೆಗೆ
ಒಂದು ವಿದ್ಯಾಸಂಸ್ಥೆ ಇವತ್ತು ಅದು ಕಡಿಮೆ ಶುಲ್ಕದ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ವಿದ್ಯಾಸಂಸ್ಥೆ ಅಂದರೆ ಅದು ಇವತ್ತು ಮಾರ್ವಾಡಿ ಯೂನಿವರ್ಸಿಟಿ. ಯಾಕಂದರೆ ಇವರಿಗೆ ವಿದ್ಯಾಸಂಸ್ಥೆಯೇ ಪ್ರಧಾನ ಅಂತ ಅಲ್ಲ, ಇವರಿಗೆ ವಿದ್ಯಾಸಂಸ್ಥೆಯಲ್ಲಿ ನಾನು ಮುಂಚೆನೇ ಹೇಳಿದಂಗೆ ಇವರ ಸಂಸ್ಥೆ ಭಾರತ ದೇಶದ ಷೇರು ಮಾರುಕಟ್ಟೆಯಲ್ಲಿ 4ನೇ ಸ್ಥಾನದಲ್ಲಿರುವಂತಹ ಒಂದು ಸಂಸ್ಥೆ. ಸರ್, ಓಕೆ, ಇನ್ನಷ್ಟು ಈ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ಯೂನಿವರ್ಸಿಟಿ ಒಂದು AV ಇದೆ, ಅದನ್ನು ನೋಡ್ಕೊಂಡು ಬರೋಣ. ಖಂಡಿತ. World-class infrastructure, diverse faculty, libraries and labs, 9,000 students enrolled in 32 courses. Join Marwadi University. ಓಕೆ, AVಯನ್ನು ನೋಡ್ಕೊಂಡು ಬಂದ್ರಿ. ಇನ್ನು ಸರ್, ಇತರ ಸಂಸ್ಥೆಗಳಿಗೆ ಹೋಲಿಸಿದರೆ ಮಾರ್ವಾಡಿ ಯೂನಿವರ್ಸಿಟಿಯ ಸ್ಪೆಷಾಲಿಟಿ ಏನಿದೆ ವಿಶೇಷತೆ? ಬೇರೆ ಬೇರೆ ವಿದ್ಯಾಸಂಸ್ಥೆಗಳೇ ನಮ್ಮ ಪ್ರತಿಷ್ಠಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ, ಬೇರೆ ರಾಜ್ಯಗಳಲ್ಲೂ ಇದೆ. ಅದು ಮಾರ್ವಾಡಿ ಯಾಕೆ ಎಂಬ ಪ್ರಶ್ನೆ. ಮಾರ್ವಾಡಿಯಲ್ಲಿ ಈ ಸ್ಪೆಷಾಲಿಟಿ ಬಗ್ಗೆ ಹೇಳಿದರೆ ಪೇಯ್ಡ್ ಇಂಟರ್ನ್ಶಿಪ್. ಹಾಗೆ ಈ ಯೂನಿವರ್ಸಿಟಿಲಿ ಸ್ಪೆಷಾಲಿಟಿ ವಿದ್ಯಾಸಂಸ್ಥೆ ಅವರ ಒಂದು 2-3 ಸೆಮಿಸ್ಟರ್ ಆದ ತಕ್ಷಣ ಇಂಟರ್ನ್ಶಿಪ್ ಹಣ ಗಳಿಸುವಂತಹ ಒಂದು ಹಣ ಅಂದರೆ ಅವ ವಿದ್ಯಾಭ್ಯಾಸ ಜೊತೆಗೆ ಅಂದರೆ ಕಡಿಮೆ ಪಕ್ಷದಲ್ಲಿ ನಾನು ಹೇಳುವುದಾದರೆ ಒಂದು 10,000ದಿಂದ 1,44,000 ತನಕ ಗಳಿಸಿದಂತಹ ಒಂದು ರೆಕಾರ್ಡ್ ಅಂತ ಹೇಳ್ತೀವಿ. ಇನ್ನೊಂದು ನಾವು ಹೇಳುವುದಾದರೆ ಇನ್ನೊಂದು ಪ್ರತಿಷ್ಠಿತ NAC A+. ಆದರೆ ಭಾರತ ದೇಶದ್ದು ನೀವು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಎಲ್ಲ ಕಂಪ್ಯಾರಿಸ್ ಮಾಡೋದಾದರೆ ನಿಮಗೆ ಎಲ್ಲ ಸಂಸ್ಥೆ ಸೇರಿ ಒಂದು 4% ಇರ್ಬೋದು NAC A+. ಈ ಕ್ಷಣದಲ್ಲಿ ಅದೆಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಆದರೆ 4%. ಹಾಗಾದರೆ ಬಾಕಿಯ 96% ಎಲ್ಲಿ? ಅಂಥ ಸಂಸ್ಥೆ ಈ ಯೂನಿವರ್ಸಿಟಿಯಲ್ಲಿ ಇವತ್ತು ವಿಶ್ವದಾದ್ಯಂತ ಒಂದು 54 ಬೇರೆ ಬೇರೆ ದೇಶದ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಮಕ್ಕಳಿಗೆ
ವಿಶ್ವದಲ್ಲಿ ಏನೇನು ನಡೀತಾ ಇದೆ ವಿದ್ಯಾಭ್ಯಾಸ. ಈ ವಿದ್ಯಾರ್ಥಿಗಳು ಏನಾಗುತ್ತೆ, ಇವಾಗ ನಾವು ಮಾತಾಡುವಾಗಲೂ ಒಂದೆರಡು ಏನಾದರೂ ಒಂದು ವಿಷಯ ಬಂದುಬಿಟ್ರೆ ನಮಗೆ ಅದರ ಬಗ್ಗೆ ಉನ್ನತ ಅರಿವು ಮೂಡುತ್ತೆ. ಮಕ್ಕಳಲ್ಲಿ ಎಲ್ಲ ಮಕ್ಕಳು ಒಂದೇ ಕ್ಯಾಂಪಸ್ ಒಳಗಡೆ ಇರುವಾಗ ಈ 54 ದೇಶಗಳಿಂದ ಬಂದಂಥ ವಿದ್ಯಾರ್ಥಿಗಳಿಂದ ಆ ದೇಶದ ಬಗ್ಗೆ, ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಇನ್ನೊಂದು ದೇಶದಲ್ಲಿ ದೊರೆಯುವಂಥ ಆ ಒಂದು ಫೆಸಿಲಿಟಿ ಬಗ್ಗೆ ಇದರ ಮಾಹಿತಿ ಅವರಿಗೆ ತುಂಬ ಚೆನ್ನಾಗಿ ಅರಿವು ಮೂಡ್ತಾ ಇದೆ, ಗೊತ್ತಾಗ್ತಾ ಇದೆ. ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆ ಸಂಸ್ಥೆಗಳಲ್ಲಿ ಇದಕ್ಕೆ ಎಲ್ಲರೂ ಶುಲ್ಕವನ್ನು ಪಡೆದು ಮಕ್ಕಳನ್ನು ಯುರೋಪ್ ಕಂಟ್ರಿಗಳಿಗೆ ಕಳಿಸ್ತಾರೆ. ಅದೊಂದು ಡ್ರೀಮ್ ಆಗಿರುತ್ತೆ, ಮಕ್ಕಳಿಗೆ ಡ್ರೀಮ್ ಆಗಿರುತ್ತೆ. ನಾನು ಆದರೂ ಒಂದು ಸೆಮಿಸ್ಟರ್ ಬೇರೆ ದೇಶದಲ್ಲಿ ಹೋಗಿ ಓದಬೇಕು. ಅವರ ಪೋಷಕರಲ್ಲಿ ಆರ್ಥಿಕ ಬಲಿಷ್ಠರಾಗಿರಲ್ಲ. ಸೊ ಈ ಯುರೋಪ್ ಎಕ್ಸ್ಚೇಂಜಸ್ ಒಂದು ಹುಡುಗ ಅವನ ವಿದ್ಯಾಭ್ಯಾಸದ ಆ ಸಂದರ್ಭದಲ್ಲಿ ಅವನು ಆ ವಿದೇಶಕ್ಕೆ ಹೋಗಿ ಒಂದು ಸೆಮಿಸ್ಟರನ್ನು ಅಲ್ಲಿ ಓದಿ ಬರುವಂತಹ ಎಲ್ಲ ಖರ್ಚು ವೆಚ್ಚವನ್ನು ಮಾರ್ವಾಡಿ ಯೂನಿವರ್ಸಿಟಿಯೇ ಭರಿಸುತ್ತೆ. ಓಕೆ ಸರ್, ಯೂನಿವರ್ಸಿಟಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟರೆ ಆದರೂ ಕೂಡ ಜನಕ್ಕೊಂದು ಅನುಮಾನ, ಎಷ್ಟಿರ್ಬೋದು ಫೀಸು, ಶುಲ್ಕ ಕಡಿಮೆ ಇದೆಯಾ, ನಮ್ಮಂಥವ್ರಿಗೂ ಹೋಗ್ಬೋದಾ ಅನ್ನುವಂಥ ಒಂದು ಆಸೆ ಇರುತ್ತೆ, ಅನುಮಾನ ಕೂಡ ಇರುತ್ತೆ. ಸೊ ನೀವು ಶುಲ್ಕದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ನೀಡೋದಾದರೆ? ಖಂಡಿತ. ಇದು ಒಂದು ಪೋಷಕರು ನೋಡುವಂತಹ ಪ್ರಧಾನ ವಿಭಾಗ. ಹೌದು. ಉದಾಹರಣೆಗೆ ಇಂಜಿನಿಯರಿಂಗ್ ವಿಭಾಗದ ಬಗ್ಗೆ ಮಾತನಾಡುವುದಾದರೆ ಭಾರತದಲ್ಲಿರುವಂತಹ 100 ಶ್ರೇಷ್ಠ ವಿದ್ಯಾಸಂಸ್ಥೆಗಳ ಫೀಸ್ ಕಡಿಮೆ ಅಂದರೆ ಅವರು ಎಂಥ ಒಂದು ಇದರಲ್ಲಿ ನೋಡಿದ್ರು ನಿಮಗೂ 5ರಿಂದ 12 ಲಕ್ಷ ಅಂದರೆ 5 ಲಕ್ಷದಿಂದ 12 ಲಕ್ಷ ತನಕ ಚಾರ್ಜ್ ಮಾಡುವಂತಹ ಒಂದು ಸಂಸ್ಥೆ, ಅಷ್ಟು ದರ ಅವರು ನಿಗದಿಪಡಿಸ್ತಾರೆ. ನೀವು ಅಂದ್ಕೊಳ್ಳಿ, 5 ಮತ್ತು 12ರ ಆ ಮಧ್ಯದಲ್ಲಿರುವಂತಹ 12 ಲಕ್ಷ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರು ಅದನ್ನು ಕೊಡ್ಬೋದು. ಅಂಥ ಸಂದರ್ಭದಲ್ಲಿ ಅದೇ ಒಂದು ಪರಿಸ್ಥಿತಿಯಲ್ಲಿ ಅದೇ ಗುಣಮಟ್ಟದ ವಿದ್ಯಾಭ್ಯಾಸ, ಅದಕ್ಕಿಂತಲೂ ಉನ್ನತ ವಿದ್ಯಾಭ್ಯಾಸವನ್ನು ಕೇವಲ 1,25,000ಕ್ಕೆ ಈ ವಿದ್ಯಾಸಂಸ್ಥೆ ನೀಡ್ತಾ ಇದೆ. ಎಲ್ಲಿ 5ರಿಂದ 15 ಲಕ್ಷ, ಎಲ್ಲಿ 1ರಿಂದ 1.25 ಲಕ್ಷ. ಅದೇ ಈ ಮಾರ್ವಾಡಿ ಯೂನಿವರ್ಸಿಟಿದ ಮೂಲ ಉದ್ದೇಶ. ಉತ್ತಮ ಗುಣಮಟ್ಟವನ್ನು 1,25,000 ಒಳಗೆ ವಾರ್ಷಿಕ ವೇತನದೊಂದಿಗೆ ಕೊಡುವಂತಹ ವಿದ್ಯಾಸಂಸ್ಥೆ ಮಾರ್ವಾಡಿ ಯೂನಿವರ್ಸಿಟಿ. ಇಲ್ಲಿ ಮಕ್ಕಳಿಗೆ ಎಲ್ಲ ಬೇರೆ ಕಾಲೇಜುಗಳಲ್ಲಿರುತ್ತೆ, ಅದೇ ರೀತಿ ಇಲ್ಲೂ ಇರುತ್ತೆ. ಇಲ್ಲಿ ನಾನಿವಾಗ ಹೇಳೋದು 1,25,000 ಅದು ಎಲ್ಲದಕ್ಕೂ ಅನ್ವಯವಾಗಲ್ಲ. 40ರಿಂದ 80,000 ಒಳಗೆ ಇರುವಂತಹ ಒಂದು ಫೀಸ್ ಸ್ಟ್ರಕ್ಚರ್ನ ಕೆಲವು ಕೋರ್ಸ್ಗಳಿದೆ, ಎಲ್ಲ ಕೋರ್ಸ್ಗಳಿಗಿದ್ದು ಅನ್ವಯ ಆಗಲ್ಲ. ಅದು ಬಿಟ್ಟು ಕೆಲವರಿಗೆ ಇವಾಗ ಒಂದು ಸೆಮಿಸ್ಟರಲ್ಲಿ ನನಗೆ ಒಂದೇ ಸಮಯದಲ್ಲಿ ಹಣಕಾಸಿನ ಅಭಾವ ಇರೋದ್ರಿಂದ ಸೆಮಿಸ್ಟರ್ಗೆ ನೀವು ಅದರದ್ದು ಹಣ ಕಟ್ಟಬಹುದು. ಅಂಥ ಎಲ್ಲ ಒಂದು ಫೆಸಿಲಿಟಿ ಕೊಡುವಂತಹ ವಿದ್ಯಾಸಂಸ್ಥೆ ಈ ಮಾರ್ವಾಡಿ ಯೂನಿವರ್ಸಿಟಿ. ಇನ್ನೊಂದು ಪ್ರಮುಖವಾದ ಅಂಶ ಏನಂದರೆ, ಎಲ್ಲ ವಿದ್ಯಾರ್ಥಿಗಳು ಅವ್ರ ಎಜುಕೇಷನ್ ಆದಮೇಲೆ ಒಂದು ಒಳ್ಳೆ ಕಂಪ್ನೀಲಿ ಕೆಲಸ ಸಿಗಬೇಕು, ಲೈಫ್ ಸೆಟ್ಲ್ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿರ್ತಾರೆ. ಸೊ ಅಷ್ಟು ಫೀಸ್ ಕೂಡ ಅವರು ಪೇ ಮಾಡಿರ್ತಾರೆ ಇದಕ್ಕಿಂತ ಮುಂಚೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ. ಸೊ ನಮ್ಮ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿರುವಂಥ ಪ್ಲೇಸ್ಮೆಂಟ್ ಬಗ್ಗೆ ಹೇಳೋದಾದರೆ, ಈಗಿನ ವಿದ್ಯಾಭ್ಯಾಸದ ಕಾಲಘಟ್ಟದಲ್ಲಿ ಯಾಕಂದರೆ ಮಕ್ಕಳು ಕಲಿತು ಹೋದ್ಮೇಲೆ ಎಲ್ಲಿ, ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ ಹೇಳೋದಾದರೆ ಇವಾಗ ನಾವು ಹೋದ ವರ್ಷದ ಮಾತಾಡೋಣ. 494 ಭಾರತದಲ್ಲಿ ಮಾತ್ರ ಅಲ್ಲ, ದೇಶಗಳಿಂದ 494 ಸಂಸ್ಥೆಗಳು ಅಲ್ಲಿ ಪ್ಲೇಸ್ಮೆಂಟಿಗಾಗಿ ಬಂದಿರುತ್ತೆ. ಅದರಲ್ಲಿ 250 MNCಗಳು, ಮಲ್ಟಿನ್ಯಾಷನಲ್ ಕಂಪನಿ. ಈ ಕಂಪನಿಗಳಿಗೆ ನಮ್ಮಲ್ಲಿ ಈ ಮಕ್ಕಳಿಗೆ ಪ್ಲೇಸ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ಯಾವ ಒಂದು ನಿಯೋಜನೆ ಮಾಡ್ತಾರೆ, ಈ ನಿಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಸೀಮಿತ ಮಕ್ಕಳಿಗೆ ಸಂಸ್ಥೆಗಳು ಅವರಿಗೆ ಕೆಲಸ ಕೊಟ್ಟುಬಿಟ್ಟು ಮಕ್ಕಳಿಗೆ ನಾವು ನಿಯೋಜನೆ ಮಾಡಲಿಕ್ಕೆ ಬಿಡಲ್ಲ. ನಾವು ಹೇಳೋದು ಎಲ್ಲ ಮಕ್ಕಳಿಗೂ, ಕಲಿಯುವಂಥ ಎಲ್ಲ ಮಕ್ಕಳಲ್ಲಿ ಅವರಲ್ಲಿ ಇರುವಂತಹ ಅವರದ್ದು ಏನು ವಿದ್ಯಾರ್ಹತೆ ಇದೆಯಾ ಆ ಗುಣಮಟ್ಟವನ್ನು ಕಂಡು ಮ್ಯಾಕ್ಸಿಮಮ್ ಮಕ್ಕಳಿಗೆ ಈ ಪ್ಲೇಸ್ಮೆಂಟಲ್ಲಿ ಅವರು ಸೆಲೆಕ್ಟ್ ಮಾಡಿ ಕೊಡುವಂತಹ ಒಂದು ಸಂಸ್ಥೆ ಇದ್ದರೆ ಅದು ಮಾರ್ವಾಡಿ ಯೂನಿವರ್ಸಿಟಿ. ಯಾಕಂದರೆ ಇದರ ಹಿಂದುಗಡೆ ನಮ್ಮದು ಒಂದು ದೊಡ್ಡ ತಂಡವೇ ಇದೆ. ಆ ಟೀಮ್ ದೇ ವಿಲ್ ವರ್ಕ್ ಫಾರ್ ಡೇ ನೈಟ್. ಅವರಿಗೆ ಒಂದು ಉನ್ನತ ಮಟ್ಟದ ಕೆಲಸವನ್ನು ಅವರು ಕಾಲೇಜಿಂದ ಹೊರಗಡೆ ಬರುವಾಗಲೇ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ಕೊಡುವಂತಹ
ಒಂದು ಸಂಸ್ಥೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ. ಸರ್, ಯೂನಿವರ್ಸಿಟಿ ಬಗ್ಗೆ ಹೇಳಿದ್ರಿ, ಇನ್ನು ಆ ಯೂನಿವರ್ಸಿಟಿ ಒದಗಿಸ್ತಾ ಇರುವಂಥ ಕೋರ್ಸ್ಗಳ ಬಗ್ಗೆ ನೀವು ಹೆಚ್ಚಾಗಿ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಬೇರೆಲ್ಲ ಫೆಸಿಲಿಟಿ ಇರಲ್ಲ. ಆದರೆ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ನಿಮಗೆ ಇಂಜಿನಿಯರಿಂಗ್ ಮಾಡ್ಬೋದು, ಅಗ್ರಿಕಲ್ಚರಲ್ಗೆ ಅದನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಅದರದ್ದು ಫೆಸಿಲಿಟಿ ಇದೆ, ಫಾರ್ಮಸಿ ಇದೆ. ಆಮೇಲೆ ಮ್ಯಾನೇಜ್ಮೆಂಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಮಾಡುವಂತಹ ಒಂದು ವಿದ್ಯೆ ಕೊಡುವಂತಹ ಒಂದು ವಿದ್ಯಾಸಂಸ್ಥೆ. ಲಾ ಕಲಿಬೋದು, ಅದನ್ನು ಕಲಿಯುವಂತಹ ಒಂದು ವಿದ್ಯಾಸಂಸ್ಥೆ. ಅದರ ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದೆ ಸೈನ್ಸಲ್ಲಿ. ಆಮೇಲೆ ನಿಮಗೆ ನರ್ಸಿಂಗ್ ಮಾಡುವಂತಹ ಫಿಸಿಯೋಥೆರಪಿ. ಸೊ ಒಂದೇ ಸಂಸ್ಥೆಯಲ್ಲಿ ಎಲ್ಲ ಒಂದು ವಿದ್ಯೆಯನ್ನು ಕಲಿಯುವಂತಹ ಮಾರ್ವಾಡಿ ಯೂನಿವರ್ಸಿಟಿ, ಜೊತೆಗೆ ಕಡಿಮೆ ಶುಲ್ಕದೊಂದಿಗೆ. ಓಕೆ, ಇಷ್ಟೆಲ್ಲ ಸವಲತ್ತುಗಳನ್ನು ಹೊಂದಿರುವಂಥ ಯೂನಿವರ್ಸಿಟಿಗೆ ಜಾಯ್ನ್ ಆಗೋದಕ್ಕೆ ಸ್ಟೂಡೆಂಟ್ಗಳು ಕಾಯ್ತಾ ಇರ್ತಾರೆ, ಪೋಷಕರು ಕೂಡ ಅಷ್ಟೇ. ಸೊ ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಹೇಳುವುದಾದರೆ ಇವಾಗ ಅಂದರೆ ಆನ್ಲೈನ್ ಪ್ರೋಸೆಸ್, ಎಲ್ಲ ಆನ್ಲೈನ್ ಪ್ರೋಸೆಸ್ಸಲ್ಲಿ ನಡೀತಾ ಇದೆ. ನಾವು ಕೆಳಗಡೆ ಒಂದು 2 ನಂಬರ್ ಇದೆ ನೋಡಿ, ಈ ನಂಬರಲ್ಲಿ ನೀವು ಫೋನ್ ಮುಖಾಂತರ ಅವರ ಹತ್ರ ಮಾತಾಡ್ಬೋದು. ಅವರಿಗೆ ಕನ್ನಡದಲ್ಲಿ ಮಾತಾಡ್ಬೋದು, ಇಂಗ್ಲೀಷಲ್ಲಿ ಈ ನಂಬರಿಗೆ ನೀವು ಕಾಲ್ ಮಾಡಿದ ತಕ್ಷಣ ಇಂಗ್ಲೀಷು, ಕನ್ನಡ, ಹಿಂದಿ 3 ಭಾಷೆಯಲ್ಲಿ ಅವರಿಗೆ ಹೇಗೆ ಅದರ ಮಾಹಿತಿ ಬೇಕು ಹಾಗೆ ಎಲ್ಲ ಮಾಹಿತಿಯನ್ನು ಅವರು ತಿಳಿಸ್ಕೊಡ್ತಾರೆ. ಓಕೆ, ನೋಡಿದ್ರಲ್ವಾ ವೀಕ್ಷಕರೇ, ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಕಲಿತ್ರೆ ಏನೆಲ್ಲ ಲಾಭಗಳಿದೆ, ಸವಲತ್ತುಗಳು ಇದೆ ಅಂತ. ಜೊತೆಗೆ 2021ರಲ್ಲಿ ಗುಜರಾತ್ ಸರ್ಕಾರದಿಂದ ಈ ಯೂನಿವರ್ಸಿಟಿಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನುವಂಥ ಪುರಸ್ಕಾರ ಕೂಡ ಸಿಕ್ಕಿದೆ. ಸೊ ತಡ ಮಾಡಬೇಡಿ, ಅಡ್ಮಿಷನ್ ಓಪನ್ ಆಗಿದೆ. ಕೆಳಗೆ ಕಾಣ್ತಾ ಇರುವಂಥ ಈ ನಂಬರ್ಗೆ ಕರೆ ಮಾಡಿ ನಿಮ್ಮಲ್ಲಿರುವ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಿ. ಧನ್ಯವಾದಗಳು.